ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನುಗ್ಗೆಕಾಯಿ ಸಾಂಬಾರು, ಸಿಂಪಲ್ ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇವತ್ತು ಮೊದಲು ಈರುಳ್ಳಿ, ಟೊಮ್ಯಾಟೊ, ನುಗ್ಗೆಕಾಯಿ, ಬೇಳೆ ಸಾಂಬಾರು ಪುಡಿ, ಹುಣಸೆ ರಸ ಎಲ್ಲ ತೊಗೊಂಡಿದ್ದೀನಿ. ಮೊದಲು ತೊಳೆದಿರೋ ಬೇಳೆ, ನುಗ್ಗೆಕಾಯಿ, ಟೊಮ್ಯಾಟೊ, ಈರುಳ್ಳಿ, 2 ಟೊಮ್ಯಾಟೊ 2 ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ನಾನು. ಇದಕ್ಕೆ ನೆನೆಸಿರೋ ಹುಣಸೆಹಣ್ಣು ರಸ ಹಾಕೋಣ. ಹುಣಸೆ ರಸ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ಬೇಳೆ ಸಾಂಬಾರು ಪೌಡ್ರು, ತರಿಯಾಗಿ ರುಬ್ಬಿರೋ ತೆಂಗಿನಕಾಯಿ, ಒಂದು ಅರ್ಧ ಹೋಳು ತೊಗೊಂಡಿದ್ದೀನಿ. ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಅಳತೆ ಬೇಕಷ್ಟು ನೀರು ಹಾಕ್ಕೊಳ್ಳಿ. ನಾನಿಲ್ಲೊಂದು 4-5 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಇದನ್ನು ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಖಾರದ ಪುಡಿ ಹೊಂದ್ಕೋಬೇಕು, ಅದಕ್ಕೆ ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನ ಕುಕ್ಕರ್ ಮುಚ್ಚಿ ಇಲ್ಲಾಂದರೂ ಒಂದು 3-4 ವಿಷಲ್ ಕೂಗಿಸ್ಕೊಳ್ಳೋಣ, ಯಾಕಂದರೆ ಬೇಳೆ ಬೇಯಬೇಕಲ್ಲ. ಅದಕ್ಕೆ ಬೇಳೆ ಎಷ್ಟು ಬೇಯುತ್ತೆ ಅಷ್ಟು ಇರೋದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇಲ್ಲೊಂದು 4 ವಿಷಲ್ ಕೂಗಿಸ್ಕೊತಾ ಇದ್ದೀನಿ ನನಗೆ. ಅದಾದಮೇಲೆ ಕುಕ್ಕರ್ ಆರಿದ ಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ, ಕಾದ್ಮೇಲೆ ಸಾಸಿವೆ, ಜೀರಿಗೆ, ಜಜ್ಜಿರೋ ಬೆಳ್ಳುಳ್ಳಿ, ಸ್ವಲ್ಪ ಹಿಂಗೆ ಹಾಕೊಳ್ಳೋಣ. ಮೆಣಸಿನ್ಕಾಯಿ ಹಾಕೋಣ. ಚೆನ್ನಾಗಿ ಸ್ವಲ್ಪ ಘಮ ಬರೋ ತನಕ ಫ್ರೈ ಆದಮೇಲೆ ಕೂಗ್ತಿರೋಂಥ ಸಾಂಬಾರು ಹಾಕೊಳ್ಳೋಣ. ಬೇಳೆ ಎಲ್ಲ ಚೆನ್ನಾಗಿ ಬಂದಿದೆ. ಈಗ 1-2 ಕುದಿ ಬರೋ ತನಕ ವೇಟ್ ಮಾಡಬೇಕು. 1-2 ಕುದಿ ಬಂದರೆ ನುಗ್ಗೆಕಾಯಿ ಸಾಂಬಾರು ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಟೇಸ್ಟು ಹಾಗೇ ಇರುತ್ತೆ. ಸಿಂಪಲ್ ರೆಸಿಪಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.